ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಾಯಾ ಬಿಂಬುಮ್ ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ. ಹಾಗೆಯೇ ಡೈರೆಕ್ಟರ್ ಬೈ ಸುಂದರ್ ಕೆಜಿ. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 145 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 23, 2026 ಬಿಡುಗಡೆಯಾಗಿರುವಂತಹ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಇಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಆಕಾಶ್ ನಾಗರಾಜ್, ಜಂಕಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಸೆಲ್ಫ್ ಸ್ಟಾರ್ಟ್ ಪ್ರೊಡಕ್ಷನ್. ಹಾಗೆಯೇ ಈ ಮೂವಿಯ ಎಡಿಟರ್ ಬೈ ವಿನೋದ್ ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ತಮಿಳಲ್ಲಿ. ಮತ್ತು ಆ್ಯಕ್ಟರ್ಸ್ಗಳೆಲ್ಲ ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹೀರೋಯಿನ್ ಅಂತೂ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಮತ್ತು ಹೀರೋನು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಹಿಂದಿಗೂ ಕೂಡ ಡಬ್ಬಿಂಗ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಡಬ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಏಕೆಂದರೆ ಈ ಮೂವಿಗೆ ಸಾಂಗ್ ಕೂಡ ಹೆಚ್ಚಿನ ತುಂಬ ಅದ್ಭುತವಾಗಿ ಆಡಿಯನ್ಸ್ಗಳಿಗೆ ಇಷ್ಟ ಆಗಿದೆ. ಸಿನಿಮಾನೂ ಕೂಡ ಇಷ್ಟ ಆಗಿರುವಂಥ ಸಿನಿಮಾ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಕಾರ್ತಿಕ್ ನಾಯ್ರು ಅನ್ನೋ ವ್ಯಕ್ತಿ ಇರ್ತಾರೆ. ಕಾರ್ತಿಕ್ ನಾಯ್ರು ಅವರು ಒಂದು ಬಾಯ್ಸ್ ಆಗಿರ್ತಾರೆ. ಬಾಯ್ಸ್ ಒಂದು ಗ್ರೂಪಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಗ್ರೂಪಲ್ಲಿ ಕಾರ್ತಿಕ್ ನಾಯ್ರು ಅನ್ನೋರೇ ಮೇನ್ ಲೀಡರ್. ಕಾರ್ತಿಕ್ ನಾಯ್ರು ಅನ್ನೋರೇ ಹೀರೋ ಆಗಿರ್ತಾರೆ ಅಂತಲೇ ಹೇಳ್ಬೋದು ಈ ಮೂವಿಗೆ. ಕಾರ್ತಿಕ್ ನಾಯ್ರು ಅವರು ಅವರ ಒಂದು ಗರ್ಲ್ ಫ್ರೆಂಡನ್ನು ಯಾರೋ ಚುಡಾಯಿಸ್ಬಿಟ್ಟಿರ್ತಾರೆ. ಅದರಿಂದ ಅವರ ಒಂದು ಮಹಲಲ್ಲೇ ಹೋಗಿ ಅವರಿಗೆ ಹಿಗ್ಗಾಮುಗ್ಗ ಹೊಡೆದು ಕಳಿಸಿರ್ತಾರೆ. ಆದರೆ ಅವರು ಒಂದು ಪೊಲೀಸ್ ಆಫೀಸರ್ ಮಗ ಅಂತಲೇ ಹೇಳಬಹುದು, ಬ್ರೇಕ್ಸ್ ತಂದ ವ್ಯಕ್ತಿ. ಅವನು ಕೂಡ ಅವ್ರ ಮಗ ಹತ್ರ ಹೋಗಿ ಈ ರೀತಿ ಹೊಡೆದಿದ್ದಾನೆ ಅಂತೇಳಿ ಅವ್ರ ತಂದೆ ಬಂದು ಆಸ್ಪತ್ರೆಗೆ ನೋಡಿದಾಗ ಇದನ್ನು ತುಂಬ ಬೇಜಾರನ್ನು ಮಾಡಿಕೊಂಡು ಕಾರ್ತಿಕ್ ನಾಯ್ರು ಅವರನ್ನು ಎನ್ಕೌಂಟರನ್ನು ಮಾಡಬೇಕು ಅಂತೇಳಿ ಸುಮಾರು ಕಡೆಯಿಂದ ಒಂದು ಅವರ ಕೇಸ್ ಹಾಕೋಕ್ಕೆ ಏನೇನೆಲ್ಲ ಪ್ರಯತ್ನವನ್ನು ಪಡ್ತಾರೆ. ಮತ್ತು ಕೊನೆಗೂ ಕೂಡ ಅವರ ಮೇಲೆ ಒಂದು FIR ದಾಖಲಾಗುತ್ತೆ. ಮತ್ತು ಅವರನ್ನು ಕರೆಸ್ತಾರೆ, ಹಿಗ್ಗಾಮುಗ್ಗ ಹೊಡಿತಾರೆ ಅಂತಲೇ ಹೇಳಬಹುದು. ಅವರಿಗೆ ತುಂಬ ಟಾರ್ಚರನ್ನು ಮಾಡ್ತಾರೆ ಕಾರ್ತಿಕ್ ನಾಯ್ರು ಅವ್ರಿಗೆ. ಕೊನೆಗೆ ಅವರನ್ನು ಹಿಗ್ಗಾಮುಗ್ಗ ಹೊಡೆದು ಮತ್ತು ಅವ್ರನ್ನ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಮತ್ತು ಅವ್ರನ್ನ FIR ದಾಖಲೆಯಲ್ಲಿ ಕೋರ್ಟಲ್ಲಿ ಅವ್ರ ಫ್ರೆಂಡ್ಸ್ಗಳೆಲ್ಲ ಹೋಗಿ ಲಾಯರನ್ನು ಹಿಡಿದು ಅವ್ರನ್ನ ಬಿಡಿಸ್ಕೋತಾರೆ. ಮತ್ತು ಅವ್ರಿಗೆ ಏನೂ ಆಗ್ತಿದ್ದಂಗೆ ತಡೆಯಾಜ್ಞೆ ಮಾಡ್ತಾರೆ. ಮತ್ತು ಅವರು ಪೊಲೀಸ್ ಆಫೀಸರು ಕೂಡ ಸುಮ್ಮನೆ ಇರೋದಿಲ್ಲ. ಕೊನೆಗೂ ಕೂಡ ಅವರನ್ನು ಸೋಲಿಸಿ ಕಾರ್ತಿಕ್ ನಾಯ್ರು ಅವ್ರನ್ನ ಜೈಲಿಗೆ ಹಾಕ್ತಾರೆ. ಕೆಲವು ವರ್ಷಗಳ ನಂತರ ಬರ್ತಾರೆ. ಮತ್ತು ಪ್ರೀತಿ ದುಡಿ ಜೊತೆ ಜೀವನವನ್ನು ನಡೆಸ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.